ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ಕಾರು ಡ್ರೈವರ್ ನೇಣಿಗೆ ಶರಣು. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವೂ ಅಟ್ರಾಸಿಟಿ ಕೇಸ್ ದಾಖಲೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಹಣ್ಣು ಕಾಯಿ ಖರೀದಿಗಾಗಿ ಜನವೋ ಜನ. ಕಾರು ಚಾಲಕನ ಸಾವಿನ ಪ್ರಕರಣ, ಕಾಂಗ್ರೆಸ್ನಿಂದ ಪ್ರತಿಭಟನೆ. ತಪ್ಪಿತಸ್ಥರ ಬಂಧಿಸಲು ಆಗ್ರಹ. ಗೃಹ ಸಚಿವರ ಸ್ವಕ್ಷೇತ್ರದಲ್ಲೇ ಮಹಿಳೆ ಕೊಲೆ. ರೊಂಡ ಮುಂಡ ಬೇರೆ ಮಾಡಿ ರಸ್ತೆಯಲ್ಲೇ ಬಿಸಾಡಿದ ಆಗಂತುಕರು. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿಗಳ ಕಾರು ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣ ರಾಜಕೀಯ ಬಿರುಗಾಳಿಯನ್ನ ಎಬ್ಬಿಸಿದ್ದು, ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಡಾಕ್ಟರ್ ಕೆ ಸುಧಾಕರ್ರನ್ನ ಆರೋಪಿ ಒಂದನ್ನಾಗಿ ದಾಖಲಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿಗಳ ಮಂಜುನಾಥ್ ಅವರ ಗುತ್ತಿಗೆ ಆಧಾರದಲ್ಲಿ ಚಾಲಕನಾಗಿರುವ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ಎನ್ ಬಾಬು ಎಂಬಾತ ಡೆತ್ ನೋಟ್ ಬರೆದಿಟ್ಟು ಸಾವನ್ನಪ್ಪಿದ್ದು, ಡೆತ್ ನೋಟ್ನಲ್ಲಿ ಸಂಸದ ಸುಧಾಕರ್ ಕಡೆಯಿಂದ ಸರ್ಕಾರಿ ಕೆಲಸ ಕೊಡಿಸುತ್ತೇವೆಂದು ಹೇಳಿ 40 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದು, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಳಿಯ ನಾಗೇಶ್ ಮತ್ತು ಮಂಜುನಾಥ್ 25 ಲಕ್ಷ ಹಣದ ಪಡೆದುಕೊಂಡಿದ್ದು, ಕೆಲಸ ಕೊಡಿಸಿಲ್ಲ ಎಂದು ಆರೋಪಿಸಿ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದ ಪ್ರಕರಣ ತೀವ್ರ ಕುತೂಹಲ ಮೂಡಿಸಿತು. ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಮಗ್ರ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು. ಈ ನಡುವೆ ಮೃತನ ಪತ್ನಿ ಶಿಲ್ಪಾ ಎನ್ನುವವರು ಪೊಲೀಸರಿಗೆ ದೂರು ನೀಡಿದ್ದು, ಗ್ರಾಮಾಂತರ ಪೊಲೀಸರು ಅಟ್ರಾಸಿಟಿ ಕಾಯ್ದೆ ಹಾಗೂ ಆತ್ಮಹತ್ಯೆಗೆ ಪ್ರಚೋದನೆ ಕಾಯ್ದೆ ಬಿನ್ ಎಸ್ಎಸ್ 108, 351, 352ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಸಂಸದ ಸುಧಾಕರ್ ಸಹ ದೆಹಲಿಯಿಂದಲೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ಬಾಬು ಎನ್ನುವವರು ನನಗೆ ಗೊತ್ತೇ ಇಲ್ಲ, ಇದೊಂದು ರಾಜಕೀಯ ಪಿತೂರಿಯಾಗಿದ್ದು ನ್ಯಾಯಯುತ ತನಿಖೆ ನಡೆಯಲಿ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶ್ರಾವಣ ಮಾಸ ಈಗಾಗಲೇ ಆರಂಭವಾಗಿದ್ದು, ಸಾಲು ಸಾಲು ಹಬ್ಬಗಳು ಬರುತ್ತಿವೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಒಂದೇ ದಿನವಷ್ಟೇ ಬಾಕಿ ಉಳಿದಿದ್ದು, ಹೂ ಹಣ್ಣಿನ ಬೆಲೆ ಗಗನ ಮುಟ್ಟಿದೆ. ಸಿಹಿ ಖಾದ್ಯ ತಯಾರಿಕಾ ಸಾಮಗ್ರಿಗಳ ಬೆಲೆ ಹೆಚ್ಚಾದರೂ ಜನರು ಮುಗಿಬಿದ್ದು ಖರೀದಿಸಿ ತಮ್ಮ ನೆಚ್ಚಿನ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಲು ಮುಂದಾಗಿದ್ರು. ಬನ್ನಿ, ಹಬ್ಬದ ಖರೀದಿ ಭರಾಟೆ ಹೇಗಿತ್ತು ನೋಡಿಕೊಂಡು ಬರೋಣ. 2-3 ದಿನಗಳಿಂದಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಸಾಮಗ್ರಿಗಳ ಖರೀದಿ ಜೋರಾಗಿದೆ. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆ, ಟೌನ್ ಹಾಲ್ ಸರ್ಕಲ್, ಎಂಜಿ ರಸ್ತೆ, ಬಜಾರ್ ರಸ್ತೆ, ಬಿಬಿ ರಸ್ತೆ ಹಾಗೂ ಹೊರವಲಯದ ಕೆವಿ ಕ್ಯಾಂಪಸ್ ಹೂ ಮಾರುಕಟ್ಟೆಗಳಲ್ಲಿ ಬಗೆ ಬಗೆಯ ಹೂ, ಬಾಳೆಕಂದು, ಕೇದಿಗೆ ಹೂ ಖರೀದಿಸಲು ಜನಜಂಗುಳಿ ಕಂಡುಬಂದಿತ್ತು. ಹಬ್ಬಕ್ಕೆ ಸೇವಂತಿಗೆ ಹೂ 1 ಕೆಜಿಗೆ 400ರಿಂದ 500ರವರೆಗೆ ಮಾರಾಟವಾಗುತ್ತಿದೆ. ವಾರದ ಹಿಂದೆ ಮಲ್ಲಿಗೆ ಮೊಗ್ಗು ಕೆಜಿಗೆ 150ರಿಂದ 200 ರುಗಳಿದ್ದು, ಇಂದು ಕೆಜಿ ಮಲ್ಲಿಗೆ ಹೂ 1000 ದಾಟಿತ್ತು. 400ರಿಂದ 500 ರು ಇದ್ದ ಕನಕಾಂಬರ ಹೂ 1400ರಿಂದ 2000, ಮಳ್ಳೆ ಹೂ ಕೆಜಿಗೆ 1000ದಿಂದ 1200 ತಲುಪಿದೆ. ಕಳೆದ ವರ್ಷ ಮಳೆ ಹೆಚ್ಚಾಗಿ ಬಂದಿದ್ದರಿಂದ ತಾವರೆ ಹೂವಿಗೆ ಕೊರತೆ ಇಲ್ಲ, ಬೆಲೆಯೂ ಕಡಿಮೆಯಾಗಬೇಕಿತ್ತು. ಆದರೆ ಇದು ಕಡಿಮೆಯಾಗಿಲ್ಲ. ಯಾಕೆಂದರೆ ಲಕ್ಷ್ಮಿ ಹಬ್ಬಕ್ಕೆ ತಾವರೆ ಹಾಗೂ ಕೇದಿಗೆ ಬಹು ಮುಖ್ಯವಾಗಿರುವುದರಿಂದ ಬೇಡಿಕೆ ಹೆಚ್ಚಾಗಿದೆ. ಒಂದು ತಾವರೆ ಹೂವಿನ ಬೆಲೆ 30ರಿಂದ 50 ಇದ್ದು, ಹಾಗೂ ಕೇದಿಗೆ 70ರಿಂದ 120 ಮೀರಿದೆ. ಗುಲಾಬಿ ಕೆಜಿಗೆ 180ರಿಂದ 300, ಕಾಕಡ ಕೆಜಿಗೆ 900ರಿಂದ 1100, ಕೇವಲ 5 ರೂಪಾಯಿಯಿಂದ 10 ರೂಪಾಯಿಗೆ ಸಿಗುತ್ತಿದ್ದ ಚೆಂಡು ಹೂವಿನ ಬೆಲೆ ಕೇಳಿದ್ರೆ ಗ್ರಾಹಕರು ಬೆಚ್ಚಿ ಬೀಳುವಂತಾಗಿದೆ. ಸಗಟು ದರದಲ್ಲೇ ಕೆಜಿ ಚೆಂಡು ಹೂವಿನ ಬೆಲೆ 60ರಿಂದ 100 ರೂಪಾಯಿಗೆ ತಲುಪಿದೆ. ಅಲಂಕಾರಿಕ ಹೂಗಳಾದ ಗ್ಲಾಡಿಯೋಲಸ್ 3 ಕಡ್ಡಿಗಳಿಗೆ 50 ರೂಪಾಯಿ, ಮತ್ತಿತರ ಹೂ ಗುಚ್ಚುಗಳಿಗೆ 50ರಿಂದ 150, ಗುಲಾಬಿ ಬಂಚ್ ಒಂದಕ್ಕೆ 150ರಿಂದ 250, ಧವಣ, ಕಮಗಗ್ಗರಿ ಸೇರಿದಂತೆ ಸುವಾಸನೆ ಭರಿತ ಗಿಡಗಳಿಗೆ 100ರಿಂದ 150, ಪತ್ರೆ ಕೆಜಿಗೆ 80ರಿಂದ 100 ರುಗಳಿಗೆ ಮಾರಾಟವಾಗುವಂತಾಗಿದೆ. ಕೆಲವೆಡೆ ಮಳೆ ಹೆಚ್ಚಾಗಿದ್ದರಿಂದ, ಇನ್ನು ಕೆಲವೆಡೆ ಮಳೆಯೇ ಇಲ್ಲದಿದ್ದರಿಂದ ಹೂವಿನ ಫಸಲು ಕಡಿಮೆಯಾಗಿದೆ. ತಮಿಳುನಾಡಿನಿಂದ ಮಲ್ಲಿಗೆ, ಮಳ್ಳೆ ಮತ್ತಿತರ ಹೂಗಳು ಬರುತ್ತವೆ. ರೋಸ್ ಮತ್ತಿತರ ಹೂಗಳು ಚಿಕ್ಕಬಳ್ಳಾಪುರ ಸುತ್ತಮುತ್ತಲಿನ ಭಾಗಗಳಿಂದ ಬರುತ್ತವೆ. ಹಬ್ಬದ ಹಿನ್ನೆಲೆಯಲ್ಲಿ ಪಕ್ಕದ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಕಡೆಗಳಿಂದ ಮಾರಾಟಗಾರರು ಹೂಗಳನ್ನು ಕೊಳ್ಳಲು ಬರುತ್ತಿದ್ದರಿಂದ
3-4 ದಿನಗಳಿಂದ ಹಿಂಗೆ ಬೆಲೆಗಳು ಹೆಚ್ಚಾಗಿವೆ ಎನ್ನುತ್ತಾರೆ ಮಂಡಿ ವರ್ತಕ ರವಿ. 300 ರೂಪಾಯಿವರೆಗೂ ಎಲ್ಲ ರೇಟ್ಗಳಿದೆ. ಅಲ್ಗೂ ಸ್ವಲ್ಪ ಮಳೆ ಬಂದು ಸ್ವಲ್ಪ ಕಚಡ ಆಗಿ ಸ್ವಲ್ಪ ಪಾರ್ಸಲ್ ಹೋಗೋದು ಕಡಿಮೆ ಆಯ್ತಿಲ್ಲ ಅಂತಂದರೆ ಇನ್ನೂ ಒಳ್ಳೆ ರೇಟ್ಗಳು ಬರ್ತಾ ಇತ್ತು. ಆದರೂ ಆವ್ರೇಜ್ ಆಗಿ ರೈತರ ಮುಖದಲ್ಲಿ ಒಳ್ಳೆ ಕಳೆ ಬರ ಇದೆ, ಒಳ್ಳೆ ವರ್ತಕರಿಗೂ ಪರವಾಗಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆ ರೇಟ್ಗಳು ಬಂದಿದೆ ಅಂತೇಳಿ ಎಲ್ಲರೂ ಸಂತೋಷವಾಗಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಕೂಡ ಚೆನ್ನಾಗಿ ಮಾಡಿಕೊಂಡು ಮುಂದಿನ ವರ್ಷನೂ ಚೆನ್ನಾಗಿ ಬೆಳೆಗಳು ಇದೇ ಥರ ರೇಟ್ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸಂತೋಷದಿಂದ ಕೇಳ್ತಾ ಇದ್ದೀವಿ ಸರ್ ಎಲ್ಲ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಹಿ ಬಳಕೆ ಹೆಚ್ಚಾಗಿರುವುದರಿಂದ ಬೇಕರಿ ಮತ್ತು ಸ್ವೀಟ್ ಸ್ಟಾಲ್ಗಳ ಮುಂದೆ ಜನ ಸಾಲುಗಟ್ಟಿ ನಿಂತು ಸಿಹಿ ಖರೀದಿಸುವಲ್ಲಿ ನಿರತರಾಗಿದ್ದರು. ವರಮಹಾಲಕ್ಷ್ಮಿಗೆ ಎಲ್ಲರೂ ಬೆಲೆ ಬಾಳುವ ಹೊಸ ಸೀರೆ ಲಕ್ಷ್ಮಿಗೆ ತೊಡಗಿಸಿರುವುದರಿಂದ ಬಟ್ಟೆ ಅಂಗಡಿಗಳಲ್ಲೂ ಸೀರೆ ಖರೀದಿಗೆ ಮಹಿಳೆಯರು ಗುಂಪಾಗಿ ಸೇರಿದ್ರು. ವರಮಹಾಲಕ್ಷ್ಮಿ ಮಂಟಪ ಸಿಂಗಾರಕ್ಕೂ ವಿದ್ಯುತ್ ದೀಪಗಳು ಅಲಂಕಾರ ಮಂಟಪ ಖರೀದಿಯಲ್ಲೂ ಭರದಿಂದ ಸಾಗಿತು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕ. ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿ ಕಾರು ಚಾಲಕನಾಗಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ಎನ್ ಬಾಬು ಸಾವಿಗೆ ನಾಗೇಶ್ ಮತ್ತು ಮಂಜುನಾಥ್ ಮೂಲಕ ಪರೋಕ್ಷವಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಾರಣರಾಗಿದ್ದಾರೆ. ಹಾಗಾಗಿ ಅವರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣ ಜಿಲ್ಲಾ ಪಂಚಾಯತ್ ದ್ವಾರ ಬಾಗಿಲು ಬಳಿ ಲೆಕ್ಕಾಧಿಕಾರಿಗಳ ಕಾರು ಚಾಲಕ ಬಾಬು ನೇಣಿಗೆ ಶರಣಾಗಿದ್ದು, ಡೆತ್ ನೋಟ್ನಲ್ಲಿ ಸಂಸದ ಸುಧಾಕರ್ ಬೆಂಬಲಿಗ ನಾಗೇಶ್ ಜೊತೆಗೆ ಲೆಕ್ಕಾಧಿಕಾರಿ ಮಂಜುನಾಥ್ ಹೆಸರನ್ನ ಬರೆದಿಟ್ಟು ಸತ್ತಿದ್ದಾರೆ. ಸುಧಾಕರ್ ಹೆಸರನ್ನ ಉಲ್ಲೇಖಿಸಿರುವ ಕಾರಣ ಈ ಮೂವರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದಲಿತ ಚಾಲಕ ಬಾಬು ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಮುಖಂಡ ವಕೀಲ ಮುನೇಗೌಡ ಮಾತನಾಡಿ, ದಲಿತ ಯುವಕ ಇತ್ತೀಚೆಗೆ ಮದುವೆಯಾಗಿ ಬದುಕು ಕಟ್ಟಿಕೊಂಡಿದ್ದ. ಸರ್ಕಾರಿ ಕೆಲಸದ ಆಮಿಷ ಒಡ್ಡಿ ಲಕ್ಷಾಂತರ ಹಣ ಪೀಕಿ ಆತನಿಗೆ ಕಿರುಕುಳ ಕೊಟ್ಟಿರುವ ನಾಗೇಶ್ ಮತ್ತು ಮಂಜುನಾಥ್ ಅವರನ್ನ ಬಂಧಿಸಬೇಕು. ಬಂಧಿಸಿ ಬಾಬುರವರು ನೀಡಿರುವ ಹಣವನ್ನ ವಸೂಲಿ ಮಾಡಿ ಅವರ ಕುಟುಂಬಕ್ಕೆ ವಾಪಸ್ ಕೊಡಬೇಕು. ಇಲ್ಲವಾದಲ್ಲಿ ಬಾಬು ಬರೆದ ಡೆತ್ ನೋಟ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಿ ವರದಿ ತರಿಸಿ ಪೊಲೀಸ್ ವಿರುದ್ಧವೇ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸರ್ಕಲ್ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಮುಖಂಡರು ಎಲ್ಲ ಸೇರಿಕೊಂಡು ಇವತ್ತು ನಾವು ತುರ್ತಾಗಿ ಒಂದು ಪ್ರತಿಭಟನೆ ಮಾಡೋಕ್ಕೆ ಕಾರಣ ಏನಂತಂದರೆ, ಈಗ ತಾನೇ ಬಾಬು ಅನ್ನೋ ವ್ಯಕ್ತಿ DC ಕಚೇರಿಯಲ್ಲಿ ಕಾಂಪೌಂಡ್ ಒಳಗಡೆ ಆತ್ಮಹತ್ಯೆ ಮಾಡ್ಕೊಂಡಿರತಕ್ಕಂಥ ತಮಗೆಲ್ಲ ಗೊತ್ತಿದೆ. ತಾವು ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ, ಪೇಪರಲ್ಲಿ, ನ್ಯೂಸಲ್ಲಿ ಬಂದಿದ ತಕ್ಷಣ ನಮಗೆಲ್ಲ ಕಾಂಗ್ರೆಸ್ ಮುಖಂಡರಿಗೆಲ್ಲನೂ ಗೊತ್ತಾಗಿರ್ತಕ್ಕಂಥ ವಿಚಾರ ಏನಂದರೆ, ಆ ಹುಡುಗ ಸಾಯಕ್ಕೆ ಮುಂಚೆ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಮುಂಚೆ ಒಂದು ಡೆತ್ ನೋಟನ್ನು ಬರೆದಿರ್ತಕ್ಕಂಥ ವಿಚಾರ ಈಗಾಗಲೇ ನಾವು ವಾಟ್ಸಪ್ಪಲ್ಲಿ ಮತ್ತು ಮೀಡಿಯಾದವ್ರ ಮುಂದೆ ಸಾರ್ವಜನಿಕರ ಕೈಯಲ್ಲಿ ಹರಿದಾಡ್ತಿರೋದು ನಾವೆಲ್ಲ ನೋಡಿದ್ದೀವಿ. ಮತ್ತೊಬ್ಬ ಮುಖಂಡ ಡ್ಯಾನ್ಸೀನು ಮಾತನಾಡಿ, ನೇಣಿಗೆ ಶರಣಾದ ಬಾಬು ಆತನಿಂದ ಹಣ ಪಡೆದು ಸರ್ಕಾರಿ ಕೆಲಸದ ಆಸೆ ಈಡೇರಿಸಿದ ನಾಗೇಶ್ ಆಗಲಿ ಎಲ್ಲರೂ ಸುಧಾಕರ್ ಬೆಂಬಲಿಗರೇ. ಸಂಸದ ಸುಧಾಕರ್ ಹೆಸರು ಡೆತ್ ನೋಟ್ನಲ್ಲಿ ಬರೆದಿರುವುದರಿಂದ ದಲಿತರಿಗೆ ಮೋಸ ಮಾಡಿ ಲಂಚ ಪಡೆಯಲು ಮುಂದಾಗಿದ್ದ ಸುಧಾಕರರನ್ನ ಬಂಧಿಸಿ ಆನಂತರ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಒಂದು ಡೆತ್ ನೋಟ್ನಲ್ಲಿ ಬಾಬು ಅನ್ನೋರು ಡಾಕ್ಟರ್ ಕೆ ಸುಧಾಕರ್ ಮತ್ತು ನಾಗೇಶ್, ಮಂಜುನಾಥ್ ಅನ್ನೋರ ಮೇಲೆ ಡೆತ್ ನೋಟ್ ಬರೆದು ನೇಣಿಗೆ ಶರಣಾಗಿದ್ದಾರೆ. ಒಬ್ಬ ದಲಿತ ಕುಟುಂಬ. ಯಾಕಂದರೆ 2021ರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಾಗೇಶ್ ಅವರ ಮುಖಾಂತರ ಕೊಟ್ಟಿರೋದು ಅಂತ ಡೆತ್ ನೋಟಲ್ಲಿ ಬರೆದಿದ್ದಾರೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡ ಪೆದ್ದಣ್ಣ, ಅಣ್ಣೆಮ್ಮ, ನಾಗೇಶ್, ನಾರಾಯಣಮ್ಮ, ಬಾಬುಜಾನ್, ಕುಬೇರ, ಅಚ್ಚು, ಮಂಗಳ ಪ್ರಕಾಶ್ ಇತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ,
V2 ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ ನೀಡಿ. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ENT, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮಹಿಳೆಯೊಬ್ಬಳ ತುಂಡು ತುಂಡಾದ ದೇಹ ಪತ್ತೆಯಾಗಿದ್ದು, ಅಪರಿಚಿತ ಮಹಿಳೆಯ ರುಂಡ ಮುಂಡ ಬೇರೆ ಮಾಡಿ ಕಪ್ಪು ಕವರ್ನಲ್ಲಿ ಕಟ್ಟಿ ದಾರಿಯುದ್ದಕ್ಕೂ ದೇಹದ ಭಾಗಗಳನ್ನು ಚೆಲ್ಲಿಕೊಂಡು ಹೋಗಿರುವ ಘಟನೆ ಪತ್ತೆಯಾಗಿದೆ. ಗೃಹ ಸಚಿವ ಡಾ ಜಿ ಪರಮೇಶ್ ಸ್ವಕ್ಷೇತ್ರ ಕೊರಟಗೆರೆಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಪರಿಚಿತ ಮಹಿಳೆಯೊಬ್ಬಳ ದೇಹಗಳು ರುಂಡ ಮುಂಡ ಬೇರೆ ಬೇರೆಯಾಗಿ ಕತ್ತರಿಸಿ ಬಿಸಾಕಿರುವ ಘಟನೆ ಪತ್ತೆಯಾಗಿದೆ. ಮಹಿಳೆಯ ದೇಹದ ನಾನಾ ಭಾಗಗಳು ಹಲವು ಕಡೆ ಪತ್ತೆಯಾಗಿದ್ದು, ರುಂಡವೇ ಮುಂಡಗಳೇ ಬೇರೆ ಬೇರೆ ಕಡೆ ಬಿದ್ದಿದ್ದವು. ಅಪರಿಚಿತ ಮಹಿಳೆಯ ಕೈಕಾಲು, ಹೊಟ್ಟೆ ಮತ್ತು ಕರುಳಿನ ಭಾಗ ರಸ್ತೆಯುದ್ದಕ್ಕೂ ಬೀಳಿಸಿಕೊಂಡು ಹೋಗಿದ್ದಾರೆ. ಮಹಿಳೆಯ ದೇಹವನ್ನು ಪೀಸ್ ಪೀಸ್ ಮಾಡಿ ಕಪ್ಪು ಕವರ್ ಪಾಕೆಟ್ನಲ್ಲಿ ಎಸೆದಿರುವ ದುಷ್ಕರ್ಮಿಗಳು ಕೊರಟಗೆರೆ ತಾಲೂಕು ಕೋಳಾಲ ಬಳಿಯ ಮುತ್ಯಾಲಮ್ಮ ದೇವಾಲಯ ಬಳಿ ಪತ್ತೆಯಾಗಿದೆ. ಗರುಡಾಚಲ ನದಿಯಿಂದ ಲಿಂಗಾಪುರ ಗ್ರಾಮದವರೆಗೆ 3 ಕಿಲೋಮೀಟರ್ ವ್ಯಾಪ್ತಿಯ 5 ಕಡೆ ದೇಹ ಭಾಗಗಳು ಪತ್ತೆಯಾಗಿದ್ದು, ಘಟನಾ ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದು, ಪ್ರಕರಣ ದಾಖಲಿಸಿಕೊಂಡು ಮೃತಳ ವಿಳಾಸ ಪಡೆದು ಕೃತ್ಯ ಎಸಗಿದ ಅಸಾಮಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ರಾಜಕಾರಣಿ, ಜನಪ್ರತಿನಿಧಿ ಅಂದಮೇಲೆ ನೂರಾರು ಜನ ಸಹಾಯ ಕೇಳ್ಕೊಂಡು ಬರ್ತಾರೆ. ಎಲ್ಲರಿಗೂ ಸಹಾಯ ಮಾಡುವುದಾಗಿ ಭರವಸೆ ನೀಡ್ತಾರೆ. ಬೆಂಬಲಿಗರು ಅಂತ ಯಾರೋ ಮಾಡಿದ ತಪ್ಪಿಗೆ ಆಶ್ವಾಸನೆ ನೀಡಿದ ವ್ಯಕ್ತಿಯನ್ನೇ ಹೊಣೆ ಮಾಡಲು ಸಾಧ್ಯವೇ ಅಂತ ಬಿಜೆಪಿ ಮುಖಂಡರು ಸಂಸದ ಡಾ ಕೆ ಸುಧಾಕರ್ ಪರ ಪ್ರೊಟೆಕ್ಷನ್ ಹೇಳಿಕೆ ನೀಡಿದ್ದು, ಇಂದು ನಡೆದಿರುವ ಡ್ರೈವರ್ ಸಾವಿಗೂ ಸಂಸದ ಸುಧಾಕರ್ಗೂ ಸಂಬಂಧ ಕಟ್ಟಬೇಡಿ. ಕಾಂಗ್ರೆಸ್ ಮುಖಂಡರ ಮಾತುಗಳು ನಂಬಿ ಎಫ್ಐಆರ್ ದಾಖಲಿಸಿದ್ರೆ ಬೇಕೆಂದೇ ರಾಜಕೀಯ ಷಡ್ಯಂತ್ರ ಮಾಡುತ್ತಿದ್ದಾರೆಂದು ಬಿಜೆಪಿ ಮುಖಂಡರು ಸುಧಾಕರ್ ಮೇಲಿನ ಆರೋಪವನ್ನ ಅಲಗಳೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಲೆಕ್ಕಾಧಿಕಾರಿಗಳ ಕಚೇರಿ ಕಾರು ಚಾಲಕ ಬಾಬು ಸಾವು ರಾಜಕೀಯ ತಿರುವು ಪಡೆದುಕೊಳ್ಳುತ್ತಿದೆ. ಸಂಸದ ಸುಧಾಕರ್ ಬೆಂಬಲಿಗರೇ ಡ್ರೈವರ್ ಸಾವಿಗೆ ಕಾರಣ. ಆತ ಡೆತ್ ನೋಟ್ನಲ್ಲಿ ದಾಖಲಿಸಿರುವಂತೆ ಸಂಸದರ ಮೇಲೂ ಕ್ರಮಕ್ಕೆ ಮುಂದಾಗಬೇಕು, ಅವರ ಮೇಲೂ ಎಫ್ಐಆರ್ ದಾಖಲಿಸಬೇಕು ಎಂದು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿ ಪೊಲೀಸ್ ಮೇಲೆ ಒತ್ತಡ ಹೇರಿದರೆ ಬಿಜೆಪಿ ಮುಖಂಡರು ಅದನ್ನು ಅಲ್ಲಗಳೆದಿದ್ದಾರೆ.
ಬಿಜೆಪಿ ಮುಖಂಡರು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಡ್ರೈವರ್ ಬಾಬು ಸಾವಿಗೂ ಸುಧಾಕರ್ಗೂ ಸಂಬಂಧ ಇಲ್ಲ. ಮುಖಂಡ ಕೆವಿ ನಾಗರಾಜ್ ಮಾತನಾಡಿ, ಮೃತ ಡ್ರೈವರ್ ಬಾಬು ಹೆಂಡತಿ ನೀಡಿರುವ ಹೇಳಿಕೆಯಲ್ಲೇ ನನ್ನ ಗಂಡ ಹಣ ಕೊಟ್ಟಿರುವ ವಿಚಾರವಾಗಲಿ ಅವರು ಬರೆದಿರುವ ಡೆತ್ ನೋಟ್ ಬಗ್ಗೆ ನನಗೆ ಅರಿವಿಲ್ಲ ಎಂದು ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಮುಖಂಡರು ಇದನ್ನ ಬೇಕೆಂದೇ ರಾಜಕೀಯಗೊಳಿಸಿದ್ದು, ಬೆಂಬಲಿಗರು ಎಂದು ಹೇಳಿಕೊಂಡು ನೂರಾರು ಜನ ಬರ್ತಾರೆ ಹೋಗ್ತಾರೆ. ಏನಾದರೂ ಅನಾಹುತ ಆದಾಗ ಸಂಸದರನ್ನ ಹೊಣೆ ಮಾಡುವುದು ಇದು ರಾಜಕೀಯ ದುರುದ್ದೇಶ ಎಂದು ಕಾಂಗ್ರೆಸ್ ಆರೋಪವನ್ನ ಅಲ್ಲಗಳೆದರು. ನಿನ್ನೆ 4:38 ಹಾಕಿದ್ದಾರೆ ಬಾಬು ಅವರು. ಒಂದನೇದು. ಎರಡನೇದು ನೋಡಿ ಡೆತ್ ನೋಟಲ್ಲಿ ಸುಧಾಕರ್ಗೆ ಹಣ ಕೊಟ್ಟಿದ್ದೀನಿ, ಹಣ ಕೇಳಿದ್ದಾರೆ ಅಂತಕ್ಕಂಥ ಡೆತ್ ನೋಟಲ್ಲಿ. ಮರಳಕುಂಟೆ ಕೃಷ್ಣಮೂರ್ತಿ ಮಾತನಾಡಿ, ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಮುಖಂಡರ ಮೇಲೂ ಕೆಲವು ಕಡೆ ದೂರು ಕೊಟ್ಟಿದ್ರು, ಎಲ್ಲೂ ಎಫ್ಐಆರ್ ಮಾಡಿಲ್ಲ. ಆದರೆ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಇಲ್ಲಿನ ಕೆಲ ಕಾಂಗ್ರೆಸ್ ಮುಖಂಡರ ಒತ್ತಡ ಹಾಕಿ ಎಫ್ಐಆರ್ ಹಾಕಬೇಕು ಎನ್ನುತ್ತಿದ್ದಾರೆ. ಡ್ರೈವರ್ ಹೆಂಡತಿ ಡೆತ್ ನೋಟ್ನಲ್ಲಿರುವ ಇಬ್ಬರ ಮೇಲೂ ದೂರು ನೀಡಲು ಪೊಲೀಸ್ ಠಾಣೆಗೆ ಹೋದ್ರೆ ಪೊಲೀಸರೇ ಹಿಂಗಲ್ಲ, ಡೆತ್ ನೋಟ್ನಲ್ಲಿರುವ 3 ಮೇಲೂ ದೂರು ಕೊಡಿ ಎಂದು ದೂರುದಾರರನ್ನ ಪ್ರೇರೇಪಿಸುತ್ತಿದ್ದಾರೆ. ಇದು ಸರ್ಕಾರದಿಂದ ಅಥವಾ ಶಾಸಕರಿಂದ ಒತ್ತಡ ಬಂದಿದೆಯಾ ಅನ್ನೋ ಅನುಮಾನ ಮೂಡಿ ಬರುತ್ತಿವೆ ಎಂದರು. ಏನಿದೆ, ಬೆಳಗ್ಗೆ ಜಿಲ್ಲಾ ಪಂಚಾಯತಿ ಸಿಇಒ ಅವರ ಕಾರು ಚಾಲಕ ಬಾಬು ಅಂತ ಒಬ್ಬ ಹುಡುಗ ಏನು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ ಒಂದು ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ ಅಂತ ನಾನು ಸುದ್ದಿ ಮಾಧ್ಯಮದಲ್ಲಿ ಅದಾಡ್ತಾ ಇರ್ತಕ್ಕಂಥ ಡೆತ್ ನೋಟನ್ನು ನಾನು ನನ್ನ ಮೊಬೈಲ್ ಬಂದಿರ್ತಕ್ಕಂಥದ್ದು ನೋಡಿದೆ. ಸುದ್ದಿಗೋಷ್ಠಿಯಲ್ಲಿ ನಗರಸಭೆಯ ಅಧ್ಯಕ್ಷ ಎ ಗಜೇಂದ್ರ, ಅವಲಕೊಂಡರಾಯಪ್ಪ, ಸದಸ್ಯ ಸತೀಶ್, ಅನು, ಆನಂದ್ ಹಾಗೂ ಎವಿ ಬೈರೇಗೌಡ ಇತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಸಭೆಯ ಅಜೆಂಡಾ ಹರಿದು ಹಾಕಿ ಅಧ್ಯಕ್ಷರಿಗೆ ಅವಮಾನ ಮಾಡಿದ ಹಿನ್ನೆಲೆಯಲ್ಲಿ ನಗರಸಭಾ ಸದಸ್ಯರ ನಡುವೆ ಮಾತಿನ ಚಕಮಕಿ ಹಾಗೂ ಗದ್ದಲ ಉಂಟಾಗಿ ಸಾಮಾನ್ಯ ಸಭೆ 1 ಗಂಟೆಯಲ್ಲಿ ಮುಕ್ತಾಯವಾದ ಘಟನೆ ನಡೆಯಿತು. ಚಿಂತಾಮಣಿ ನಗರಸಭೆ ಆವರಣದಲ್ಲಿ ನಗರಸಭಾಧ್ಯಕ್ಷ ಜಗನ್ನಾಥ್ ರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆ ಆರಂಭವಾಗುತ್ತಿದ್ದಂತೆ ವಾರ್ಡ್ ನಂಬರ್ 15ರ ಸದಸ್ಯೆ ರೂಬಿಯಾ ಸುಲ್ತಾನರವರು, ಅಧ್ಯಕ್ಷರೇ, ನೀವು ಪೌರಾಯುಕ್ತರ ಜೋಕರ್ ಎಂದು ಹೇಳಿದಾಗ ಇದೇ ವಿಚಾರಕ್ಕೆ ಅಧ್ಯಕ್ಷರು ಸದಸ್ಯೆ ಮೇಲೆ ಫುಲ್ ಗರಂ ಆಗಿ ಕ್ಲಾಸ್ ತೆಗೆದುಕೊಂಡಿದ್ರು. ಇದೇ ವೇಳೆ ವಾರ್ಡ್ ನಂಬರ್ 17ರ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಮಧ್ಯಪ್ರವೇಶಿಸಿ ಸಭೆಯಲ್ಲಿ ಮಾತನಾಡಲು ಮೈಕ್ ಕೊಡಿ, ಮೈಕ್ ಕೊಡುವ ಯೋಗ್ಯತೆ ಕೂಡ ನಗರಸಭೆಗೆ ಇಲ್ಲ ಎಂದು ಹೇಳಿದ್ದಲ್ಲದೆ 3 ತಿಂಗಳಿಗೆ 1 ಬಾರಿ ಸಭೆ ಮಾಡುತ್ತೀರಾ ಅಧ್ಯಕ್ಷರೇ, ನೀವು ಕಮಿಷನ್ ರವರ ರಿಮೋಟ್ ಕಂಟ್ರೋಲ್ ಅಧ್ಯಕ್ಷರಾಗಿದ್ದೀರಾ ಎಂದು ಆರೋಪ ಮಾಡಿದ್ದಲ್ಲದೆ ಸಭೆಯ ಅಜೆಂಡಾ ಪುಸ್ತಕವನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗಿ ಅಧ್ಯಕ್ಷರ ಮುಂದೆ ಹರಿದು ಹಾಕಿದ್ರು. ಇದಕ್ಕೆ ಆಕ್ರೋಶಗೊಂಡ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷೆ ರಾಣಿಯಮ್ಮ ಮತ್ತು ಆಡಳಿತಾರೂಢ ಪಕ್ಷದ ಸದಸ್ಯರಾದ ಹರೀಶ್, ಜಗದೀಶ್, ರೇಖಾ ಉಮೇಶ್, ನಾಮ ನಿರ್ದೇಶಕ ಸದಸ್ಯರಾದ ಸಮೀವುಲ್ಲಾ, ಕೆಎಲ್ಎನ್ ನಾಗರಾಜ್ ಹಾಗೂ ಇತರೆ ಸದಸ್ಯರು ಮೊಹಮ್ಮದ್ ಶಫೀಕ್ ರವರ ನಡೆಯ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಲ್ಲದೆ ಅಧ್ಯಕ್ಷರಿಗೆ ಅವಮಾನ ಮಾಡಿರುವ ಮೊಹಮ್ಮದ್ ಶಫೀಕ್ ಕೂಡಲೇ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಇದರ ಬಗ್ಗೆ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ಕೊಟ್ಟರು. ಕೊನೆಯಲ್ಲಿ ನಗರಸಭೆಯ ಅಜೆಂಡಾ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಹರಿದು ಹಾಕಿ ಅಧ್ಯಕ್ಷರಿಗೆ ಅವಮಾನ ಮಾಡಿದ್ದಾಗಿದೆ ಎಂದು ಅಧ್ಯಕ್ಷರು ಸಭೆಯನ್ನು ಮುಕ್ತಾಯಗೊಳಿಸಿ ಹೊರಬಂದರು. ಇನ್ನು ಸಭೆ ಮುಕ್ತಾಯಗೊಳಿಸಿ ನಗರಸಭೆಯ ಹೊರಾಂಗಣದಲ್ಲಿ ಬಂದ ಆಡಳಿತ ಹಾಗೂ ವಿರೋಧ ಪಕ್ಷದ ಸದಸ್ಯರು ಸುದ್ದಿಗೋಷ್ಠಿಯನ್ನು ನಡೆಸಿ ಅವರವರ ಆರೋಪಗಳನ್ನು ಮಾಡಿದ್ರು. ಇನ್ನು ಸಾಮಾನ್ಯ ಸಭೆಯ ವೇಳೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ನಡೆದಂತೆ ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಂದ ಸೂಕ್ತ ಬಂದೋಬಸ್ತ್ ಮಾಡಿಕೊಡಲಾಗಿತ್ತು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಕೋಲಾರದಲ್ಲಿ ಹೂ ಹಣ್ಣಿನ ಬೆಲೆ ಗಗನಕ್ಕೇರಿದ್ದು ಬೆಳಿಗ್ಗೆ ಕೆಜಿ 4,000 ಇದ್ದ ಕನಕಾಂಬರ ಮಧ್ಯಾಹ್ನದ ವೇಳೆಗೆ 2,000 ಇಳಿದಿದ್ದು ಹೂ ಹಣ್ಣಿನ ಬೆಲೆ ಜೇಬು ಸುಡುತ್ತಿದ್ದರೂ ಜನರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಕಳೆದ ವರ್ಷಕ್ಕಿಂತ ಹೆಚ್ಚಾಗಿಯೇ ಸಾಗಿದೆ. ಕೋಲಾರ ಜಿಲ್ಲೆಯಲ್ಲಿಯೂ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಜಿಲ್ಲೆಯಾದ್ಯಂತ ಕಂಡುಬಂದಿದ್ದು, ಹಬ್ಬಕ್ಕೆ ಮುಂದಿನ ದಿನ ನಗರದ ಹಳೆ ಬಸ್ ನಿಲ್ದಾಣದ ಹೂವಿನ ಮಾರುಕಟ್ಟೆ ದೊಡ್ಡಪೇಟೆಯಲ್ಲಿ ಹೂವಿನ ಹಣ್ಣಿನ ದರ ದುಪ್ಪಟ್ಟಾಗಿರುವುದರಿಂದ ಸಾರ್ವಜನಿಕರು ಮಾರುಕಟ್ಟೆಗೆ ಹೋಗಿ ದರ ಕೇಳಿ ಶಾಕ್ ಆಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಹಬ್ಬ ಮಾಡಲೇಬೇಕೆಂಬ ಆಶಯದಿಂದ ಚೌಕಾಸಿ ವ್ಯಾಪಾರ ಮಾಡಿ ಹೂ ಹಣ್ಣು ಖರೀದಿಸುತ್ತಿದ್ದು ಕಂಡುಬಂತು.
ನಗರದಲ್ಲಿ ಈ ಬಾರಿ ಹಿಂದಿನಗಿಂತ ಹೂ, ಹಣ್ಣು, ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಕಳೆದ 2-3 ದಿನಗಳಿಂದ ನಗರದ ದೊಡ್ಡಪೇಟೆ ಬ್ರಾಹ್ಮಣರ ಬೀದಿ, ಹಳೆ ಬಸ್ ನಿಲ್ದಾಣ, ಸರ್ಕಾರಿ ಬಸ್ ನಿಲ್ದಾಣ ವೃತ್ತ, ಕಾಳಿಕಾಂಬಾ ದೇವಾಲಯ ಬೀದಿ, ಅಮವಾರಪೇಟೆ, ಡಿವಿಜಿ ರಸ್ತೆ, ಡೂಮ್ ಲೈಟ್ ವೃತ್ತ, ಟೇಕಲ್ ರಸ್ತೆ ಬದಿ ಸೇರಿದಂತೆ ಇನ್ನಿತರ ಕಡೆ ಸಾವಿರಾರು ಹೆಚ್ಚು ತಳ್ಳುವ ಕೈ ಗಾಡಿಗಳಲ್ಲಿ ವ್ಯಾಪಾರಿಗಳು ಹಣ್ಣು ಹಂಪಲು ಹೂ ಮಾರಾಟ ಮಾಡುತ್ತಿರುವುದರಿಂದ ಪೈಪೋಟಿ ಜೋರಾಗಿಯೇ ಇದ್ದು ನಗರದ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಮಾಮೂಲಿಯಾಗಿತ್ತು. ಮಾರುಕಟ್ಟೆಯಲ್ಲಿ ವಿಶೇಷವಾಗಿ ಹೂವಿನ ಕಮಾನುಗಳನ್ನು ತಯಾರಿಸಿ ಮಾರುತ್ತಿದ್ದು ಇದರ ಬೆಲೆ 1500ರಿಂದ 5000ದವರೆಗೂ ಮಾರಾಟವಾಗುತ್ತಿದೆ. ಹಣ್ಣಿನ ಬೆಲೆ ಸಹ ಹೆಚ್ಚಳವಾಗಿದೆ. ಸೇಬು ಕೆಜಿಗೆ 250ರಿಂದ 300ರವರೆಗೆ ಹೋಗುತ್ತಿದೆ. ಆರೆಂಜ್ ಕೆಜಿಗೆ 180, ಏಲಕ್ಕಿ ಬಾಳೆ ಕೆಜಿಗೆ 130, ಪಚ್ಚೆ ಬಾಳೆ ಕೆಜಿಗೆ 50, ಮರಸೇಬು 180, ದಾಳಿಂಬೆ 200, ದ್ರಾಕ್ಷಿ 180 ಮಾರಾಟವಾಗುತ್ತಿದೆ. ಹಬ್ಬದ ಸಡಗರವಿದ್ದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ತೊಗರಿಬೇಳೆ, ಬೆಲ್ಲ, ಅಡುಗೆ ಎಣ್ಣೆಯ ಬೆಲೆಗಳು ಗಗನಕ್ಕೇರಿವೆ. ಆದರೂ ಜನತೆಯಲ್ಲಿ ಹಬ್ಬದ ಸಂಭ್ರಮ ಮಾತ್ರ ಕಡಿಮೆಯಾಗಿಲ್ಲ. ಹಿಂದಿನ ವರ್ಷಕ್ಕಿಂತ ಹಬ್ಬ ಮಾಡುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಅಂತ ವರಮಹಾಲಕ್ಷ್ಮಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಇದು ಹೂವೆಲ್ಲ ರೇಟ್ ಜಾಸ್ತಿ, ಬೆಲೆ ಜಾಸ್ತಿ, ಆದರೂ ಹಬ್ಬ ಮಾಡ್ತಾ ಇದ್ದಾರೆ. ಸಂತೋಷವಾಗಿ ಎಲ್ಲರೂ ಮಾಡಲಿ, ಎಲ್ಲ ಸಂತೋಷವಾಗಿರಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತೀವಿ. ಓಕೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾ ಪಂಚಾಯತ್ಗೆ ಎಂಟ್ರಿ ಕೊಡುವ ಮತ್ತೊಂದು ದ್ವಾರದ ಕಾರು ನಿಲುಗಡೆ ಜಾಗದಲ್ಲಿ ಬೆಳಂಬೆಳಗ್ಗೆ ಜಿಲ್ಲಾ ಪಂಚಾಯತಿ ಲೆಕ್ಕಾಧಿಕಾರಿಗಳ ಕಾರು ಚಾಲಕ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾನೆ. ಸಾಯುವ ಮುನ್ನ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಸಾವನ್ನಪ್ಪಿರುವ ಬಾಬು, ಸಂಸದ ಕೆ ಸುಧಾಕರ್ ಬೆಂಬಲಿಗರು ನಾಗೇಶ್ ಮತ್ತು ಲೆಕ್ಕಾಧಿಕಾರಿಯೇ ನನ್ನ ಸಾವಿಗೆ ಕಾರಣ ಎಂದು ಬರೆದಿಟ್ಟು ಸಾವಿಗೀಡಾಗಿದ್ದಾರೆ. ಚಿಕ್ಕಬಳ್ಳಾಪುರದ ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿಗಳ ಕಾರು ಚಾಲಕನಾಗಿ ಸುಮಾರು 8 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ 33 ವರ್ಷದ ಎನ್ ಬಾಬು ಎನ್ನುವವನು ಬೆಳಂಬೆಳಗ್ಗೆ ಜಿಲ್ಲಾ ಪಂಚಾಯಿತಿಗೆ ಪ್ರವೇಶ ಕೊಡುವ 2ನೇ ಬಾಗಿಲ ಬಳಿ ಕಾರು ನಿಲ್ಲಿಸಿ ಕಾರಿಗೆ ತಾಗುವಂತೆ ಪಕ್ಕದಲ್ಲಿನ ಮರಕ್ಕೆ ನೂಲು ಹಗ್ಗದಿಂದ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾನೆ. ಮೃತನಿಗೆ ಮದುವೆಯಾಗಿ ಇನ್ನೂ ಮಕ್ಕಳಿರಲಿಲ್ಲ. ಬಾಬು ಸಾಯುವ ಮುನ್ನ 4 ಪುಟಗಳ ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ನಾಗೇಶ್, ಲೆಕ್ಕಾಧಿಕಾರಿ ಮಂಜುನಾಥ್ ನೇರ ಕಾರಣ ಎಂದು ಬರೆದುಕೊಂಡಿದ್ದಾನೆ. ನನಗೆ ಸರ್ಕಾರಿ ಕೆಲಸ ಕೊಡಿಸಲು ಸಂಸದ ಸುಧಾಕರ್ ಆತ್ಮೀಯರು ನಾಗೇಶ್ ಮತ್ತು ಮಂಜುನಾಥ್ 40 ಲಕ್ಷ ಬೇಡಿಕೆ ಇಟ್ಟಿದ್ರು. ಅದರಂತೆ ನಾನು ದಿನಾಂಕ 15/1/2021ರಂದು 25 ಲಕ್ಷ ನಗರದ ಟಿಪಿಎಸ್ ಕಾಂಪೌಂಡ್ ಬಳಿ ಕೊಟ್ಟಿದ್ದೇನೆ. ಆಮೇಲೆ ಉಳಿದ ಹಣ ನೀಡಬೇಕೆಂದು ಒತ್ತಾಯಿಸಿದ್ರು. ಆಗ ನಾನು ನನ್ನ ಸ್ನೇಹಿತರ ಬಳಿ ಸಾಲ ಮಾಡಿದ ಉಳಿದ ಹಣವನ್ನು ಕೊಟ್ಟಿದ್ದೇನೆ. ಆದರೆ ನನಗೆ ಇದುವರೆಗೂ ಕೆಲಸ ಮಾಡಿಸಿಕೊಟ್ಟಿಲ್ಲ. ಕೇಳೋಣ ಅಂದ್ರೆ 1 ವರ್ಷದಿಂದ ಫೋನ್ ರಿಸೀವ್ ಮಾಡುತ್ತಿಲ್ಲ. ಆದ್ದರಿಂದ ನನ್ನ ಸಾವಿಗೆ ಇವರಿಬ್ಬರೇ ಕಾರಣ ಎಂದು ಡೆತ್ ನೋಟ್ನಲ್ಲಿ ಬರೆದುಕೊಂಡಿದ್ದು, ನನ್ನ ಹೆಂಡತಿಗೆ ಸರ್ಕಾರಿ ಕೆಲಸ ಕೊಡಿಸಿ, ನನ್ನ ತಾಯಿ ಮತ್ತು ಹೆಂಡತಿಗೆ ನ್ಯಾಯ ಕೊಡಿಸಿ ಎಂದು ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾನೆ. ಘಟನೆ ನಡೆದ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣಾ ಸಿಬ್ಬಂದಿ ಬಂದು ಫೋರೆನ್ಸಿಕ್ ಸಿಬ್ಬಂದಿಯನ್ನ ಕರೆಸಿ ತನಿಖೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಎಸ್ಪಿ ಕುಶಾಲ್ ಚೌಕ್ಸೆ, ಬೆಳಿಗ್ಗೆ 6 ಗಂಟೆ ವೇಳೆಗೆ ಕಾರು ಚಾಲಕ ನೇಣಿಗೆ ಶರಣಾಗಿರುವ ಮಾಹಿತಿ ಬಂದಿದೆ. ಆತ ಎನ್ ಬಾಬು ಲೆಕ್ಕಾಧಿಕಾರಿ ಕಾರು ಚಾಲಕನಾಗಿ ಕೆಲಸ ಮಾಡುತ್ತಿದ್ದ. ಅವರ ಬಳಿ 4 ಪುಟಗಳ ಡೆತ್ ನೋಟ್ ಸಿಕ್ಕಿದೆ. ಅದರಲ್ಲೇನಿದೆ ಇನ್ನೂ ಪರಿಶೀಲನೆಯಲ್ಲಿದೆ. ಆ ಡೆತ್ ನೋಟ್ನಲ್ಲಿ ರಾಜಕಾರಣಿಗಳ ಹೆಸರು ಇರುವ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಇನ್ನು ತನಿಖೆ ನಂತರ ಸಂಪೂರ್ಣ ಮಾಹಿತಿ ತಿಳಿಯುತ್ತದೆ ಎಂದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ DC ಆಫೀಸ್ ಆವರಣದಲ್ಲಿ COZT ಆಫೀಸ್ ಹತ್ರ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸೊಸೈಟಿ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್.
ನಾವು ಈ ಸ್ಪಾಟ್ಗೆ ಬಂದಾಗ ನಮಗೆ ಮಾಹಿತಿ ಬಂದಿದೆ ಇವರು ಯಾರು ಸುಸೈಡ್ ಮಾಡಿದ್ರ ಅವ್ರದ್ದು ಹೆಸರು ಎಂ ಬಾಬು, ಚೀಫ್ ಅಕೌಂಟ್ ಆಫೀಸರ್ಸ್ ಇದು ಗಾಡಿ ಡ್ರೈವರ್ ಇದ್ದೀರಾ ಅವರು. ಲಾಸ್ಟ್ 6-7 ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅವರು. ಮತ್ತು ಇವತ್ತು ಬೆಳಿಗ್ಗೆ ಅವರು ವೈಫ್ಗೆ ಹೇಳಿ ಏನಾದರೂ ಅರ್ಲಿ ಮಾರ್ನಿಂಗ್ ಕೆಲಸ ಇದೆ, ನಾನು ಮೀಟಿಂಗ್ಗೆ ಹೋಗಬೇಕು ಈ ಥರ ಹೇಳಿ ಇಲ್ಲಿ ಬಂದು ಗೌರ್ಮೆಂಟ್ ಗಾಡಿಯಿಂದ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಮರದಿಂದ ರೋಪ್ ಹಾಕಿ ಸುಸೈಡ್ ಮಾಡಿದ್ದಾರೆ. ಅವರ ಸಹೋದರ ಲೋಕೇಶ್ ಎನ್ನುವವರು ಮಾತನಾಡಿ, ಬಾಬು ಯಾವತ್ತೂ ಆತನ ಸಮಸ್ಯೆಗಳ ಬಗ್ಗೆ ನನ್ನ ಹತ್ತಿರ ಹೇಳಿಲ್ಲ. ನಿನ್ನೆ ಡೆತ್ ನೋಟ್ ವಿಚಾರವನ್ನ ಆತನ ಹೆಂಡತಿ ಗಮನಕ್ಕೆ ತಂದಿದ್ದು ಅದನ್ನ ಮೊಬೈಲ್ನಲ್ಲಿ ಪೋಸ್ಟ್ ಮಾಡಿ ಡಿಲೀಟ್ ಮಾಡಿದ್ದಾನೆಂದು ಹೇಳಿದ್ಲು. ಜೊತೆಗೆ ಶಿಲ್ಪಾ ಎನ್ನುವರ ಜೊತೆ ಏನೋ ಮಾತುಕತೆ ಮಾಡಿದ್ರು ಎಂಬ ಮಾಹಿತಿಯನ್ನ ನೀಡಿದ್ದು ಆತನ ಸಾವಿಗೆ ನಿಜವಾದ ಕಾರಣ ತಿಳಿದು ಬಂದಿಲ್ಲ. ಮೃತ ವ್ಯಕ್ತಿಯ ತಾಯಿ ರಾತ್ರಿ ನನಗೆ ಕಾಲ್ ಮಾಡಿ ಊಟ ಮಾಡಿದ್ಯಾ ಎಂದು ಕೇಳಿದ. ಈಗ ನೋಡಿದ್ರೆ ಸತ್ತು ಹೋಗಿದ್ದಾನೆ. ಅವನಿಗೆ ಯಾರ್ಯಾರು ಏನ್ ಟಾರ್ಚರ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ಎಂದು ಗೋಳಾಡುತ್ತಲೇ ನೋವು ತೊಡಗಿಕೊಂಡರು. ಪರ್ಸ್ನಲ್ ಏನಂತ ಗೊತ್ತಿಲ್ಲ. ಬೆಳಿಗ್ಗೆ ನಿನ್ನೆ ಡೆತ್ ನೋಟ್ ಅವರು ಡಿಲೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರೇನು ಶಿಲ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ರಂತೆ. ಏನೋ ನಿಮ್ಮ ಯಜಮಾನ್ರು ಈ ಥರ ಕಳಿಸಿದ್ದಾರೆ ಅದೇನೋ ನೋಡ್ಕೊ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದಾರೆ. ಅದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನನ್ನ ಕೇಳೋಣ ಅನ್ನೋಷ್ಟರಲ್ಲಿ ಅವ್ರಿಗೆ ನನಗೆ ಹೇಳೋಣ ಅನ್ನೋಷ್ಟರಲ್ಲಿ ಬೆಳಿಗ್ಗೆ ಈ ಥರ ಅಂತಲ್ಲಿ ಏನೋ ಒಂದು 25 ಇನ್ನು ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಯಾರೋ ಒಂದು 15-25 ಲಕ್ಷ ಅವ್ರಿಗೆ ಇಸ್ಕೊಂಡಿದ್ದಾರೆ. ಅದರಲ್ಲಿ ಇಟ್ಟಿದ್ದಾನೆ. ಇನ್ನು ಆತ ಡೆತ್ ನೋಟ್ನಲ್ಲಿ ಪದೇ ಪದೇ ಬರೆದುಕೊಂಡಿರುವ ನಾಗೇಶ್ ಎನ್ನುವಾತ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರೊಬ್ಬರ ಅಳಿಯನೆಂದು ತಿಳಿದು ಬಂದಿದ್ದು, ಟ್ರಾವೆಲ್ ಇಟ್ಟುಕೊಂಡು ಬಿಸಿನೆಸ್ ಮಾಡುತ್ತಿದ್ದ. ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಇಲಾಖೆಗಳಿಗೆ ಗುತ್ತಿಗೆ ಆಧಾರದಲ್ಲಿ ಕಾರುಗಳನ್ನು ಬಾಡಿಗೆಗೆ ಬಿಟ್ಟಿದ್ದು, ಆತನ ಜೊತೆಗೆ ಇನ್ನು ಕೆಲವರ ಕಾರುಗಳನ್ನು ಬಿಡಿಸಿ ವ್ಯಾಪಾರ ಕೊದಿಸಿಕೊಳ್ಳುತ್ತಿದ್ದ ಎನ್ನಲಾಗಿದೆ. ಮಗಳು ಕೊಟ್ಟ ಮಾವನ ಬೆಂಬಲದೊಂದಿಗೆ ಸಂಸದ ಸುಧಾಕರ್ ಹತ್ತಿರದವನಂತೆ ಹೇಳಿಕೊಂಡು ತಿರುಗಾಡುತ್ತಿದ್ದ ಎನ್ನಲಾಗಿದ್ದು, ಜಿಲ್ಲಾಧಿಕಾರಿಗಳು ಮಾಧ್ಯಮದವರಿಗೆ ಭೋಜನದ ಕೂಟ ಏರ್ಪಡಿಸಿದಾಗ ಕೆಲವು ಮಾಧ್ಯಮದವರ ಜೊತೆ ಸ್ನೇಹ ಬೆಳೆಸಿಕೊಂಡು ಭೋಜನ ಕೂಟಕ್ಕೂ ಬಂದು ಹೋಗುತ್ತಿದ್ದ. ಇಲಾಖೆಯ ಅಧಿಕಾರಿಗಳ ಜೊತೆ ಸಂಬಂಧ ಇಟ್ಟುಕೊಂಡು ಇತ್ತ ಕಡೆ ಮಾಧ್ಯಮದವರ ಜೊತೆಯೂ ಸ್ನೇಹ ಇಟ್ಟುಕೊಂಡು ತನ್ನ ಬೇಳೆ ಬೇಯಿಸಿಕೊಳ್ಳುತ್ತಿದ್ದ ಎನ್ನಲಾಗಿದ್ದ. ಫೋನ್ ರಿಸೀವ್ ಮಾಡಿಲ್ಲ. ರಾತ್ರಿ ಅವನಷ್ಟಕ್ಕೆ ಅವನೇ ಮಾಡ್ದ. ಏನು ಹೇಳಿಲ್ಲ. ಊಟ ಆಯ್ತಾ ಅಂತ ಹ್ಞೂ ಆಯ್ತಪ್ಪ ಅಂದೆ ಅಷ್ಟೇ. 1 5 ವರ್ಷ 6 ವರ್ಷ ಆಯ್ತು, ಇನ್ನೂ ಜಾಸ್ತಿನೇ ಆಯ್ತು. ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಸುಮ್ಮನೆ ಬಾಬಾ ಅಂದ್ರು ಅಷ್ಟೇ. ನನಗೆ ಏನಾಗಿದೆ ಅಂತ ಇದುವರೆಗೂ ನನಗೆ ಹೇಳಲೇ ಇಲ್ಲ. ಈಗ ಮೃತಪಟ್ಟಿರುವ ಬಾಬುರವರ ಲೆಕ್ಕಾಧಿಕಾರಿ ಮಂಜುನಾಥ್ ಜೊತೆ ಸಖ್ಯ ಬೆಳೆಸಿಕೊಂಡು ಸರ್ಕಾರಿ ಕೆಲಸ ಕೊಡಿಸುವ ಆಸೆ ಇಡಿಸಿ ಆತನ ಸಾವಿಗೆ ಕಾರಣರಾಗಿದ್ದಾರೆ ಎನ್ನಲಾಗಿದೆ. ಈಗ ಪೊಲೀಸರ ತನಿಖೆಯಿಂದ ಯಾರು ಈ ಸಾವಿಗೆ ಕಾರಣ, ಈ ಘಟನೆಯ ಹಿಂದೆ ಏನು, ಯಾರ್ಯಾರಿದ್ದಾರೆ ಎನ್ನುವ ಸತ್ಯ ಹೊರಗೆ ಬರಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಕುಮಾರಿ ಸಿ ಮಂಜುಳಾ ಅವರ ಸೂಚನೆಯಂತೆ ದೇವನಹಳ್ಳಿ ತಾಲೂಕು ಬಿಜೆಪಿ ಮಂಡಳ ವತಿಯಿಂದ ಕೈಮಗ್ಗ ದಿನಾಚರಣೆಯನ್ನು ದೇವನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಅರ್ಥಪೂರ್ಣವಾಗಿ ಆಚರಿಸಿದರು. ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿ ರಸ್ತೆಯಲ್ಲಿರುವ ವಿಎಚ್ಪಿ ಹಿರಿಯ ಮುಖಂಡ ಕೈಮಗ್ಗ ನೇಯುವ ರಂಗಸ್ವಾಮಿ ಮತ್ತು ಪತ್ನಿ ತುಳಸಿಯಮ್ಮ ಅವರ ಮನೆಗೆ ಕೈಮಗ್ಗದಿಂದ ನೇಯ್ದಿರುವ ಸೀರೆಗಳನ್ನು ಖರೀದಿಸಿದ ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ನರೇಂದ್ರ ಮೋದಿ ಅವರು ಮೇಕ್ ಇನ್ ಇಂಡಿಯಾ ಎಂದು ಹೇಳುತ್ತಿರುತ್ತಾರೆ. ನಮ್ಮ ರೂಪಾಯಿ ಮೌಲ್ಯ ಡಾಲರ್ಗಳ ಮೌಲ್ಯದ ಮುಂದೆ ಕುಸಿಯಲು ಮುಖ್ಯ ಕಾರಣ ನಾವು ವಿದೇಶಿ ವಸ್ತುಗಳನ್ನು ಬಹಳಷ್ಟು ಪರಿಚಯಿಸುತ್ತಿದ್ದೇವೆ. 106 ವರ್ಷಗಳಿಂದಲೂ ಕುಲಕಸುಬಾಗಿ ಕೈಮಗ್ಗವನ್ನು ರೂಢಿಸಿಕೊಂಡು ಬಂದಿರುತ್ತಾರೆ. ಇಂದಿಗೂ ಸಹ ಸೀರೆಗಳನ್ನು ನೇಯ್ದುಕೊಂಡು ಬರುತ್ತಿರುತ್ತಾರೆ. ಕಂಪ್ಯೂಟರ್ ತಂತ್ರಜ್ಞಾನ ಯುಗದಲ್ಲಿ ಇಂತಹ ಕೈಮಗ್ಗಗಳು ಜವಳಿ ಉದ್ದಿಮೆ ನಶಿಸುತ್ತಿವೆ. ನಮ್ಮದೇ ದೇಶದ ಕಲೆಯಾಗಿದೆ. ಕೆಮಿಕಲ್ಗಳಿಂದ ಕಲ್ಲರ್ ಉತ್ಪತ್ತಿ ಮಾಡುವುದು ನೋಡಿದ್ದೇವೆ. ಆದರೆ ನೇಕಾರರು ಈ ಹಿಂದೆ ಪ್ರಕೃತಿದತ್ತ ಬಣ್ಣಗಳನ್ನು ಬಳಸಿಕೊಂಡು ಬಟ್ಟೆಗಳನ್ನು ನೇಯುತ್ತಿದ್ರು. ಇದು ಆರೋಗ್ಯಕರವಾಗಿತ್ತು. ಆದರೆ ಈಗಿನ ದಿನಮಾನದಲ್ಲಿ ಇವೆಲ್ಲವೂ ದೂರ ಉಳಿದಿವೆ. ಕೈಮಗ್ಗಗಳು ಉಳಿಯಬೇಕು ಎಂದು ಹೇಳಿದರು. ನಾವು ಇವತ್ತು ಡಾಲರ್ ಮುಂದೆ ನಾವು ರೂಪಾಯಿ ಏನಕ್ಕೆ ಕುಸಿತಾ ಇದೆ ಅಂದರೆ ನಾವು ವಿದೇಶಿ ವಸ್ತುಗಳನ್ನ ಭಾಳಷ್ಟು ಪರಿಚಯಿಸ್ತಾ ಇದ್ವಿ. ಇವತ್ತು ಅವರು 106 ವರ್ಷಗಳಿಂದ ಕೂಡ ಮಗ್ಗನ ಕೆಲಸವಾಗಿ ಇಟ್ಕೊಂಡ್ಬಂದಿದ್ದಾರೆ.
ಇವತ್ತು ಇಲ್ಲಿಂದ ಕೂಡ ಸೀರೆಗಳನ್ನ ಕುಣಿಕೆ ಹಾಕೋದನ್ನು ಈ ವೇಳೆ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ, ತಾಲೂಕು ಅಧ್ಯಕ್ಷೆ ವಿಜಯ ರಾಘವೇಂದ್ರ, ಮಂಡಳ ಉಪಾಧ್ಯಕ್ಷೆ ಪುನೀತಾ, ಮುಖಂಡರಾದ ನಾಗರಾಜ್, ಮಹಿಳೆಯಾದ ಸಾರಿಕಾ, ವಸಂತ, ದಿವ್ಯಾ ಮತ್ತಿತರರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ರಾಜ್ಯ ಸರ್ಕಾರ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಮಾತ್ರ ಎಸ್ಸಿ, ಎಸ್ಟಿ, ಟಿಎಸ್ಪಿ 2013ರ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮುಖಂಡರು, ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಮಾತ್ರ ಎನ್ನುವ ಘೋಷಣೆಗಳನ್ನು ಕೂಗಿ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ರವಾನಿಸಿದರು. ಎಸ್ಸಿಪಿ ದುಡ್ಡು ನಮಗೆ ಕೊಡಿ, ಎಸ್ಸಿಪಿ ದುಡ್ಡನ್ನು ನಮಗೆ ಕೊಡಿ, ಟಿಎಸ್ಪಿ ದುಡ್ಡನ್ನು ನಮಗೆ ಕೊಡಿ. ರಾಜ್ಯ ಸರ್ಕಾರ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಮಾತ್ರ ಎಸ್ಸಿ, ಎಸ್ಟಿ, ಟಿಎಸ್ಪಿ 2013ರ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮುಖಂಡರು, ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಪರಿಶಿಷ್ಟರ ಹಣ ಪರಿಶಿಷ್ಟರಿಗಾಗಿ ಮಾತ್ರ ಎನ್ನುವ ಘೋಷಣೆಗಳನ್ನು ಕೂಗಿ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ರವಾನಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ಮಾತನಾಡಿ, ರಾಜ್ಯ ಸರ್ಕಾರ ಕಾಲಂ 7C ರದ್ದುಪಡಿಸಿ ವಿವಿಧ ಇಲಾಖೆಗಳ ಮೂಲಕ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ, ಎಸ್ಟಿ ಸಮುದಾಯದ ಅನುದಾನ ಬಳಕೆಗೆ ಅವಕಾಶ ನೀಡುತ್ತಿರುವುದನ್ನು ತಕ್ಷಣ ತಡೆಯುವಂತೆ ಒತ್ತಾಯಿಸಿದರು. ಎಸ್ಸಿ, ಎಸ್ಟಿ, ಟಿಎಸ್ಪಿ 2013ರ ಕಾಯ್ದೆಯ ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಜನರು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿ ಅವಕಾಶಗಳನ್ನು ಶಾಸನಬದ್ಧವಾಗಿ ಹೊಂದಲು ರಾಜ್ಯ ಸರ್ಕಾರಗಳು ಕಾಯ್ದೆ ರೂಪಿಸಿದೆ. ಈ ಕಾಯ್ದೆಯ ಕಾಲಂ 73 ಮತ್ತು 7C ಕಾಯ್ದೆಯಡಿ ನಿಗದಿಪಡಿಸಿದ ಅನುದಾನವನ್ನು ಅನ್ಯ ಉದ್ದೇಶಗಳಿಗೆ ಬಳಸಿಕೊಂಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಸರ್ಕಾರಗಳು ವಂಚಿಸುತ್ತಿದೆ ಎಂದು ದೂರಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ಮುಖಂಡರಾದ ನಾಗನಾಳ ಮುನಿಯಪ್ಪ, ಎಸ್ಎಂ ವೆಂಕಟೇಶ್, ಚವೇನಹಳ್ಳಿ ವಿಜಿ, ಮದನಹಳ್ಳಿ ವೆಂಕಟೇಶ್, ಮುನಿಚೌಡಪ್ಪ, ಸಂಪತ್ ಕುಮಾರ್, ಗೋವಿಂದರಾಜು, ಗನ್ ವೆಂಕಟರಮಣಪ್ಪ, ಮುದುವತಿ ಕೇಶವ, ಕೋಸಂದ್ರ ರೆಡ್ಡಪ್ಪ, ದೇಶಿಹಳ್ಳಿ ಶ್ರೀನಿವಾಸ್ ಇತರರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಇದೇ ತಿಂಗಳ 10ರಿಂದ 12ರವರೆಗೆ ಮಂಗಳವಾರದವರೆಗೆ 3 ದಿನಗಳ ಕಾಲ ಶ್ರೀ ರಾಘವೇಂದ್ರ ಸ್ವಾಮಿಯವರ 354ನೇ ಆರಾಧನಾ ಮಹೋತ್ಸವ ಚಿಕ್ಕಬಳ್ಳಾಪುರ ನಗರದ ರಾಯರ ಮಠದಲ್ಲಿ ನಡೆಯಲಿದ್ದು ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಶ್ರೀ ರಾಘವೇಂದ್ರ ಸೇವಾ ಸಮಿತಿಯ ಕಾರ್ಯದರ್ಶಿ ಟಿ.ಕೆ. ರಾಘವೇಂದ್ರ ತಿಳಿಸಿದ್ದಾರೆ. ನಗರದ ರಾಯರ ಮಠದಲ್ಲಿ ಆರಾಧನಾ ಮಹೋತ್ಸವ ಕುರಿತು ಮಾತನಾಡಿದ ಅವರು, ಉತ್ಸವದ ಮೊದಲನೇ ದಿನದಂದು ಪೂರ್ವಾರಾಧನೆ, 2ನೇ ದಿನ ಮಧ್ಯಾರಾಧನೆ ಹಾಗೂ ಕೊನೆಯ ದಿನದಂದು ರಾಯರ ಉತ್ತರಾರಾಧನೆ ನಡೆಯಲಿದ್ದು 3 ದಿನಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ನಿರ್ಮಲ್ಯ, ಪಂಚಾಮೃತಾಭಿಷೇಕ, ಕನಕಾಭಿಷೇಕ, ಅಲಂಕಾರ ಇತರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಮಧ್ಯಾಹ್ನ 12ರ ನಂತರ ಮಹಾಮಂಗಳಾರತಿ ನಡೆಯಲಿದೆ. ನಂತರ ಎಲ್ಲ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಲಿದೆ. ಸಂಜೆ 7 ಗಂಟೆಗೆ ಪ್ರಕಾರೋತ್ಸವ, ಸ್ವಸ್ತಿ ವಾಚನ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಲಿದ್ದು ಎಲ್ಲರೂ ರಾಯರ ಮಠಕ್ಕೆ ಆಗಮಿಸಿ ರಾಯರ ಆಶೀರ್ವಾದ ಪಡೆದು ಆರಾಧನಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಇದೇ ದಿನ ರಾಘವೇಂದ್ರ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷರು, ಹೈಕೋರ್ಟ್ನ ಹಿರಿಯ ವಕೀಲರು ಆಗಿರುವ ರಾಘವೇಂದ್ರ ಶ್ರೀವತ್ಸರ್ ಅವರು ಇಂದು ಮಠಕ್ಕೆ ಆಗಮಿಸಿ ಆರಾಧನಾ ಮಹೋತ್ಸವದ ಸಿದ್ಧತೆಗಳ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಿ ನಿರ್ಗಮಿಸಿದರು.
ವರಮಹಾಲಕ್ಷ್ಮಿ ಹಬ್ಬವು ಭಾರತೀಯ ಸಂಸ್ಕೃತಿಯ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಗೌರಿಬಿದನೂರು ನಗರದಲ್ಲಿ ಇರುವ ಹೂವಿನ ಮಾರುಕಟ್ಟೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಹೂವಿನ ಬೆಲೆ ಗಗನಕ್ಕೇಳಿದ್ದು ಗ್ರಾಹಕರು ಕಂಗಾಲಾಗಿದ್ದಾರೆ. ಗುಲಾಬಿ 200, ಸೇವಂತಿ 300, ಮಾರಿಗೋಲ್ಡ್ 200, ಮಲ್ಲಿಗೆ 2000, ಕನಕಾಂಬರ 1800, ತಾವರೆ ಹೂ 2ಕ್ಕೆ 100 ರೂಪಾಯಿ ಮಾರಾಟವಾಗಿದೆ. ಈ ಬದಲಾವಣೆಯಿಂದ ಸಾಮಾನ್ಯ ಜನರಿಗೆ ಧಾರ್ಮಿಕ ಆಚರಣೆ ತೀವ್ರ ದುಬಾರಿಯಾಗಿದೆ. ಹೂಗಳನ್ನು ಖರೀದಿಸಲು ಕಿರಿದಾದ ಬಜೆಟ್ ಇರುವ ಮನೆ ಮಾತೆಯರಿಗೆ ಸಂಕಷ್ಟ ಉಂಟಾಗಿದೆ. ಸಾಮಾನ್ಯವಾಗಿ ಹಬ್ಬದ ಸಂದರ್ಭಗಳಲ್ಲಿ ವ್ಯಾಪಾರಿಕ ಲಾಭಕ್ಕೆ ಮಾತ್ರ ಗಮನ ನೀಡುವುದು ಜನರಲ್ಲಿ ಅಸಮಾಧಾನ ಉಂಟುಮಾಡುತ್ತಿದೆ. ಸ್ಥಳೀಯ ಸಂಸ್ಥೆಗಳು ಹೂವಿನ ಬೆಲೆಯ ನಿಯಂತ್ರಣಕ್ಕೆ ಕ್ರಮ ವಹಿಸಬೇಕೆಂಬ ಆಗ್ರಹಗಳು ಮೂಡಿವೆ. ಗುಡಿಬಂಡೆ ಪಟ್ಟಣದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಶುಕ್ರವಾರ ಸಂಭ್ರಮ ಸಡಗರದಿಂದ ಆಚರಿಸಲು ಗುಡಿಬಂಡೆ ತಾಲೂಕಿನ ಜನತೆ ಸಿದ್ಧತೆ ನಡೆಸಿದ್ದು, ಗುರುವಾರ ಬೆಳಿಗ್ಗೆಯಿಂದಲೇ ಹೂ ಮತ್ತು ಹಣ್ಣುಗಳ ಖರೀದಿಯಲ್ಲಿ ತೊಡಗಿದ್ರು. ಬೆಲೆ ಏರಿಕೆ ಬಿಸಿಯ ನಡುವೆಯೂ ಖರೀದಿ ಭರಾಟೆ ಜೋರಾಗಿತ್ತು. ಶ್ರಾವಣ ಮಾಸದಲ್ಲಿ ಬರುವ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲು ಬೆಲೆ ಏರಿಕೆ ನಡುವೆಯೂ ಗ್ರಾಹಕರು ಖರೀದಿಗಾಗಿ ಮುಗಿಬಿದ್ದು ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆಯ ಬದಿ ಇಟ್ಟಿದ್ದ ಹಬ್ಬದ ಪೂಜಾ ಸಾಮಗ್ರಿಗಳ ಜೊತೆಗೆ ಹೂ, ಹಣ್ಣು, ಮಾವಿನ ಎಲೆ, ಬಾಳೆದಿಂಡು, ಲಕ್ಷ್ಮೀ ವಿಗ್ರಹದ ಮುಖವಾಡಗಳನ್ನು ಜನರು ಖರೀದಿಸಿ ಚೌಕಾಸಿ ಮಾಡಿ ಖರೀದಿಸುತ್ತಿದ್ದ ಕಂಡುಬಂದಿತು. ಹಬ್ಬದ ದಿನ ಮನೆಗಳಲ್ಲಿ ಲಕ್ಷ್ಮೀ ಮೂರ್ತಿಗಳನ್ನು ಕೂರಿಸಿ ಪೂಜಿಸುವುದು ವಾಡಿಕೆ. ಈ ವೇಳೆ ಅಲಂಕಾರಿಕ ವಿವಿಧ ರೀತಿಯ ಹೂ ಮತ್ತು ಹಣ್ಣುಗಳನ್ನು ಬಳಸುತ್ತಾರೆ. ಹಾಗಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಹೂ ಮತ್ತು ಹಣ್ಣಿನ ದರಗಳಲ್ಲಿ ಭಾರಿ ಏರಿಕೆಯಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾರು ಡ್ರೈವರ್ ನೇಣಿಗೆ ಶರಣು, ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವೂ ಅಟ್ರಾಸಿಟಿ ಕೇಸ್ ದಾಖಲೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಹಣ್ಣು ಕಾಯಿ ಖರೀದಿಗಾಗಿ ಜನವೋ ಜನ. ಕಾರು ಚಾಲಕನ ಸಾವಿನ ಪ್ರಕರಣ, ಕಾಂಗ್ರೆಸ್ನಿಂದ ಪ್ರತಿಭಟನೆ, ತಪ್ಪಿತಸ್ಥರ ಬಂಧಿಸಲು ಆಗ್ರಹ. ಗೃಹ ಸಚಿವರ ಸ್ವಕ್ಷೇತ್ರದಲ್ಲೇ ಮಹಿಳೆ ಕೊಲೆ, ರೊಂಡಾ ಮುಂಡಾ ಬೇರೆ ಮಾಡಿ ರಸ್ತೆಯಲ್ಲೇ ಬಿಸಾಡಿದ ಆಗಂತುಕರು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.